ನಮ್ಮ ತುಂತೆ ನಮ್ಮ ಕಡೆ ಗ್ಲೋಬಲ್ಗೆ వెళ్ళిపోతుంది ಎಬ್ಬಲಿ ನಾನು ಬಡ್ದ ಅಂದ್ರೆ ಊಟ ಮಾಡ್ಬೇಕಂಗೆ ಹೊಡೆದೆ ಗಣೇಶ ತರಕ್ಕೆ ಹೋಗ್ತಾ ಇದ್ದೀವಿ. ಇವನ್ ಬಾನು, ಇವನ್ ಲಿಲ್ಲಿ, ಸುಮಂತ, ಆನೆ ಬಂತು ಆನೆ. करो हाथ जोड़ के मैं मोदी साहब से गुजारिश करता हूँ. ಇವಾಗ ನಾವು ಹೋಗ್ತಾ ಇದ್ವಿ ನಮ್ಮೂರಿನ ಗಣಪತಿನ ತರಕ್ಕೆ, ನಮ್ಮೂರಿನ ಮಹಾರಾಜನ ತರಕ್ಕೆ. ಲಾರಿನಲ್ಲಿ ಎಲ್ಲರೂ ಹೋಗಿ ತರೋದೇ ಒಂಥರ ಖುಷಿ ನಮಗೆ. ಪ್ರತಿ ವರ್ಷ ಇದೇ ಥರನ ನಾವು ತರೋದು. ನೆಕ್ಸ್ಟ್ ಇವಾಗಾದರೆ ಹೋಗೋಣ. ಇದಾದರೆ ರೋಡ್ ಪಕ್ಕದಲ್ಲಿ 2 ಕುದುರೆಗಳು ಕೂಡ ಇದ್ದಾವೆ, ಅವನ್ನಾದ್ರೆ ಮಾತಾಡ್ಸ್ಕೊ ಬರೋಣ ನಡೀರಿ. ಇದಕ್ಕೋಸ್ಕರ ನಾನು ಗಾಡಿ ಇಲ್ದು ಬಂದು ವಿಡಿಯೋ ಆದರೆ ಮಾಡ್ತಾ ಇದ್ದೀನಿ. ಫೈನಲ್ ಆದರೆ ಗಣಪತಿಗಳಿರೋ ಜಾಗಕ್ಕಾದರೆ ಇವಾಗ ಬಂದಿದ್ದೀವಿ. ನೋಡಿ ಎಷ್ಟು ಸುಂದರವಾಗಿರೋ ಗಣಪತಿಗಳಾದರೆ ಇಲ್ಲಿ ಇಟ್ಟಿದ್ದಾರೆ ಅಂತ. ಇವು ಪ್ರೈಸ್ ಆದರೆ ನಾನೇನು ಕೇಳಕ್ಕೆ ಹೋಗಲ್ಲ. ನಮ್ದು ಗಣಪತಿದು ಏನಿದೆಯೋ ಅದನ್ನು ಮಾತ್ರ ನೋಡ್ಕೊಂಡೋದ್ರೆ ಇವಾಗ ಅದನ್ನು ಬುಕ್ ಮಾಡಿದ್ದಾಯಿತು. ಬುಕ್ ಮಾಡಿದ್ದಾರೆ ತುಂಬ ದಿನಗಳ ಹಿಂದೆ. ಇವಾಗಾದರೆ ನಾವು ತೊಗೊಂಡೋಗೋಕ್ಕಾದ್ರೆ ಬಂದಿದ್ದೀವಿ. ಇನ್ನು 2 ದಿನ ಮುಂಚೆನೇ ತೊಗೊಂಡೋಗ್ತಾ ಇದ್ವಿ. ಯಾಕಂದರೆ ನಾಳೆ ಏನನ್ನ ತುಂಬ ಮಳೆ ಆಗ್ಬೋದು, ಏನನ್ನ ಬೇರೆ ಪ್ರಾಬ್ಲಮ್ ಏನನ್ನ ಇರ್ಬೋದು, ಯಾರಿಗಾನ ಕೆಲಸ ಇರ್ಬೋದು ಅಂತ ಹೇಳ್ಬಿಟ್ಟು 1 ದಿನ ಮುಂಚೆನೇ ಬಂದಿದ್ವಿ. ಇದೆ ನೋಡಿ ನಮ್ಮ ಗ್ಯಾಂಗು. ಇವಾಗ ಏನು ನೋಡ್ತಿದ್ರ ಅದೇ ನಮ್ಮ ಗಣಪತಿ. ಆದರೆ ನೋಡ್ರಿ ಇವತ್ತು ರಿವೀಲ್ ಮಾಡಲ್ಲ, ನಾಳೆ ಮಾಡ್ತೀವಿ. 12 Gracias.
ಬಂದಿಲ್ಲ. ಅಲ್ಲಾದ್ರೆ ಒಂದು ಗಣೇಶ ಕೈಯಾದ್ರೆ ಮುಂದೆ ಮುರಿದಿದೆ, ಅವರು ಕರೆಕ್ಟ್ ಮಾಡ್ತಿದ್ದಾರೆ, ಚೇಂಜ್ ಮಾಡಬೇಕಂತ. ನಮ್ಗಾದ್ರೆ ಏನು ಪ್ರಾಬ್ಲಮ್ ಬಂದಿಲ್ಲ. ಯಾವುದೇ ಪ್ರಾಬ್ಲಮ್ ಇದೆ ಟ್ರೈನ್ ಇದ್ದಿದ್ರೆ ತುಂಬ ಕಷ್ಟ ಆಗ್ತಿದೆ. This is man, biggest man. कवर लगता है
ನಮ್ಮನ್ನೇ ನೋಡ್ತಿದ್ದಾರೆ, ಯಾಕಂದ್ರೆ ನಮ್ಮ ಫ್ರೆಂಡ್ ಆದರೆ ಟೊಡ್ಡಿ ಹಾಕೊಂಡಿದ್ದಾನಲ್ವಾ, ಅದಕ್ಕೋಸ್ಕರ ಸ್ವಲ್ಪ ಜನ ಎಲ್ಲ ನೆನೆಸ್ತಾ ಇದ್ದಾರೆ. ಇವನಾದ್ರೆ ಕೈ ನೇಮಿಸ್ತಾ ಇದ್ದಾನೆ ಅದ್ ಕಡೆ ಹಾಯ್ ಬಾಯ್ ಅಂತ, ಅದಕ್ಕೋಸ್ಕರ ಸ್ವಲ್ಪ ಜನ ಅಟ್ರಾಕ್ಟಿವ್ ಆಗಿ ಈ ಟೊಡ್ಡಿರೋದಕ್ಕೆ ಸ್ವಲ್ಪ ಜನ ಈ ಕಡೆ ನೋಡ್ತಾ ಇದ್ದಾರೆ, ಸ್ವಲ್ಪ ಜನ ಗಣಪತಿನ ನೋಡ್ತಾ ಇದ್ದಾರೆ. ಇಲ್ಲಿ ನೋಡಿ ವಿಡಿಯೋ ಕೂಡ ತಕ್ಕೊಳ್ತಾ ಇದ್ದಾರೆ ಯಾರು. ಆಕ್ಚುಲಿ ನಮಗೆ ಬರೋದಕ್ಕೆ ಇನ್ನೊಂದು ರೋಡ್ ಇತ್ತು, ಬರೀ 40 ಕಿಲೋಮೀಟರ್ ಆಗ್ತಿತ್ತು ಅಷ್ಟೇ ಆ ರೋಡಲ್ಲಿ ಹೋಗಿದ್ರೆ. ಆದರೆ ಒಂದು ಹತ್ರ ರೈಲ್ವೆ ರೋಡ್ ಇದೆ, ಅಲ್ಲಿ ಮಾತ್ರ ಆಗಲ್ಲ ಹೈಟು ಅಂದ್ಬಿಟ್ಟು ಇವಾಗ ಇನ್ನೊಂದು ರೋಡ್ ತಗೊಂಡಿದ್ದೀವಿ. ಈ ರೋಡ್ ಆದರೆ ಇನ್ನೊಂದು 15-20 ಕಿಲೋಮೀಟರ್ ಆದರೆ ಜಾಸ್ತಿ ಆಗುತ್ತೆ. ಇದು ಹಳ್ಳಿಗಳ ಮೇಲೆ ಹೋಗುತ್ತೆ, ತುಂಬ ಕಷ್ಟ ಇದೆ. ಮುಂದೆ ಹೋಗ್ತಾ ನೋಡೋಣ ಏನಾಗುತ್ತೋ ಗೊತ್ತಿಲ್ಲ, ಹೋಗ್ತಾ ಇರೋದಷ್ಟೇ. करते पब्लिक रिएक्शन हम लोग गाइस बना रहे हो पब्लिक रिएक्शन वीडियो अरे देख चुका है ಇವನು ಗ್ರೂಪ್ ಮೆಂಬರು, ಇವನ ಹೆಸರು ಬಂದ್ಬಿಟ್ಟು ಸುಮಂತ್ ಅಂದ್ಬಿಟ್ಟು. ಪಬ್ಲಿಕ್ ರಿಯಾಕ್ಷನ್ ನೋಡಿ, ಟೆಡ್ಡಿ ಇವನು ಹಾಯ್ ಮಾಡ್ತಿರೋದಕ್ಕೆ ಅವರು ಬಾಯ್ ಮಾಡ್ತಿದ್ದಾರೆ. ಇಲ್ಲಿ ಕೂಡ ಚಿಕ್ಕ ಹುಡುಗನಾದ್ರೆ ಹಾಯ್ ಮಾಡ್ತಿದ್ದಾನೆ. ಎಷ್ಟು ಜನ ಎಲ್ಲರೂ ಗಾಡಿ ಓಡಿಸೋದು ಮುಂದೆ ನೋಡದೆ ಎಲ್ಲ ಇದನ್ನೇ ನೋಡ್ತಿದ್ದಾರೆ, ಗಣಪತಿನ ನಮ್ಮನ್ನ ಎಲ್ಲರೂ ನೋಡ್ತಿದ್ದಾರೆ ಗುರು. ವಿಡಿಯೋ ಕೂಡ ಮಾಡ್ತಿದ್ದಾರೆ ಸ್ವಲ್ಪ ಜನ ನೋಡಿ, ಚಿಕ್ಕ ಮಕ್ಕಳೆಲ್ಲ ಇಲ್ಲೇ ನೋಡ್ತಿದ್ದಾರೆ. ಟೆಡ್ಡಿ ನೋಡಿ ಇಲ್ಲಿ ಯಾವುದೋ ಒಂದು ಗ್ಯಾಂಗ್ ನಿಂತಿದೆ ಅಂದ್ಬಿಟ್ಟು ಅವ್ರಿಗೆಲ್ಲ ಹಾಯ್ ಮಾಡ್ತಿದ್ದಾರೆ. ಅವ್ರು ಸ್ವಲ್ಪ ಜನ ರೆಸ್ಪಾನ್ಸ್ ಮಾಡ್ತಿದ್ದಾರೆ, ಅದನ್ನ ಇವನಾದ್ರೆ ಸೈಡಲ್ಲಿ ತಗೊಂಡು ವಿಡಿಯೋ ಮಾಡ್ತಿದ್ದಾನೆ. ನಾನು ಕೂಡ ಹಿಂದೆ ವಿಡಿಯೋ ಮಾಡ್ತಿದ್ದೀನಿ ಮೊಬೈಲಲ್ಲಿ. ಕ್ಯಾಮ್ರಾದಲ್ಲಿ ಆದರೆ ಚಾರ್ಜಿಂಗ್ ಖಾಲಿಯಾಗಿ ಹೋಗಿದೆ. ಇವಾಗಾದರೆ ಆ ಬಸ್ಸಲ್ಲಿ ಹೋಗ್ತಿರೋರು ಗುರು ಎಲ್ರಿಗೂ ನಮ್ಮೆಲ್ರಿಗೂ ನೋಡ್ಬಿಟ್ಟು ಎಲ್ಲ ಬಾಯ್ ಮಾಡ್ತಿದ್ದಾರೆ ಗುರು. ನಾನಾದರೆ ಅಷ್ಟು ದೂರ ಜೂಮ್ ಮಾಡ್ತಾ ಇದ್ದೀನಿ, ಅದಕ್ಕೆ ಕ್ಯಾಮ್ರಾ ಮೊಬೈಲ್ ಎಲ್ಲ ಆಫ್ ಮಾಡಿದ್ದೆ, ಅದಕ್ಕೋಸ್ಕರ ಅವ್ರು ದೂರ ಹೊರಟೋದ್ರು. ಅದಾದ್ಮೇಲೆ ಇವಾಗ ಮೊಬೈಲ್ ತೆಗೆದು ವಿಡಿಯೋ ಮಾಡ್ತಾ ಇದ್ದೀನಿ. ಆಂಧ್ರ ಪ್ರದೇಶದಲ್ಲಿ ಒಬ್ಬರು ಹೆಲ್ಮೆಟ್ ಯೂಸ್ ಮಾಡಿಲ್ಲ. ಈ ಟೋಲ್ ದಾಟದ ಮೇಲೆ ಪೊಲೀಸ್ ಅವರು ಎಲ್ಲರನ್ನೂ ಹಿಡಿತಾ ಇದ್ದಾರೆ. ಅಲ್ಲಿ ನೋಡಿ, ಅಲ್ಲಿ ಅಬ್ಸರ್ವ್ ಮಾಡ್ಬೋದು, ಅಲ್ಲಿ ಎಲ್ಲರನ್ನೂ ಹಿಡಿತಾ ಇದ್ದಾರೆ ಯಾರ್ಯಾರು ಹೆಲ್ಮೆಟ್ ಹಾಕಿಲ್ಲ ಅಂತ. ಇಲ್ಲಿ ನೋಡಿ ಎಷ್ಟು ಜನ ಹೆಲ್ಮೆಟ್ ಹಾಕಿಲ್ಲ. ಅದಕ್ಕೆ ಹೇಳೋದು ಹೆಲ್ಮೆಟ್ ಹಾಕ್ರಿ, ಪೊಲೀಸ್ ಅವರು ಇದ್ರು ಇಲ್ಲದೇ ಇದ್ರು, ಅದು ನಿಮ್ಮ ಸೇಫ್ಟಿಗೆ ಒಳ್ಳೆಯದು. ಇಲ್ಲಾಂದ್ರೆ ನೀವು ನೋಡ್ತಿರ್ಬೋದು 11 KB 3 ವೈರು ಎತ್ತುವಾಗ ತುಂಬ ಹುಷಾರಾಗಿರ್ಬೇಕು. ಒಂದಕ್ಕೂ ಒಂದು ವೈರ್ ಟಚ್ ಆಗದೆ
ಒಂದಕ್ಕೊಂದು ವೈರು ಟಚ್ ಆಗದಂತೆ ನಾವೆಲ್ಲ ನೋಡ್ಕೋಬೇಕು. ಇಲ್ಲಾಂದ್ರೆ ಟಚ್ ಆದರೆ ತುಂಬ ಪ್ರಾಬ್ಲಮ್ ಆಗುತ್ತೆ. ಹೆವಿ ಡೇಂಜರ್ ಅಂದರೆ ಇದು 11 kV ಅಂತಾರೆ. ಅದಕ್ಕೋಸ್ಕರ ನಾವಾದರೆ ತುಂಬ ಹುಷಾರಾಗಿ ಆ ಥರ ಕಡ್ಡಿ ಆದರೆ ಮಾಡ್ಕೊಂಡಿದ್ವಿ ನೋಡಿ. ಮತ್ತೆ ಹುಷಾರಾಗಿ ಬಿಟ್ಬಿಟ್ಟು ಇವಾಗಾದರೆ ಮುಂದಕ್ಕೆ ಸಾಕ್ತಾ ಇದ್ವಿ, ಯಾವುದೇ ಮರಕ್ಕೇನು ಟಚ್ ಆಗಬಾರ್ದಂತ. ಕರ್ನಾಟಕ ಪದ ಪದ ಅಪ್ಪೆ ಪದ ಓಕೆ ಸುಮಂತ ಅದೇ ಯೂನಿಟ್ ಆಯ್ತುಂಡ್ಲ ಸಿಮುಂದ ಯೂನಿಟ್ ಸಿಮುನ್ ಲೆವೆಲ್ ಯಾವಾಗಿದ್ರು ಹುಡುಗರು ಬಂದ್ರೆ ಕ್ರೇಜಿ ಗುರು, ಕ್ರೇಜಿ ರಿಯಾಕ್ಷನ್ ಹುಡುಗರು. ಇವರಾದ್ರೆ ನಮ್ಮ ಹುಡುಗರು ಇವಾಗ ಪೊಲೀಸ್ ಜೀಪ್ ಪಕ್ಕದಲ್ಲಿ ಹೋಗಿದ್ದಕ್ಕೆ ನೋಡಿ ಅಲ್ಲಿ ಮೇಲಿಂದ ಕುತ್ಕೊಂಡಿರೋರೆಲ್ಲ ಇಲ್ಲಿ ಬಿಟ್ರು. ಇಷ್ಟು ಭಯ ಬಿದ್ದಿರೋ ಲೈಫಲ್ಲಿ ತುಂಬ ಕಷ್ಟ ಇವರು. ಪೊಲೀಸ್ ಜೀಪ್ಗೆ ಹಾರನ್ನು ಹೊಡೆದಕ್ಕೆ ಇಲ್ಲಿ ಬಿಟ್ರೆ ಇವರು. ಇದು ಒಂದು ಸ್ಕೂಲು ನೋಡಿ ಎಷ್ಟು ದೊಡ್ಡದಾಗಿದೆ ಸ್ಕೂಲ್ ಅಂದ್ರೆ.